ಹಾಯ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವೇನು ತಿಳ್ಕೊತಾ ಇದ್ದೀವಿ ಅಂದರೆ, ನಮ್ಮೂರಿನಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಮಾಡ್ತಾ ಇರುವ ಚೌಡೇಶ್ವರಿ ದೇವಿಯ ದೇವಸ್ಥಾನದ ಇನಾಗ್ರೇಷನ್ ಫಂಕ್ಷನನ್ನು ಹಮ್ಮಿಕೊಂಡಿದ್ದೇವೆ. ಎಲ್ಲರೂ ನೋಡಿ ಯಾವ ಥರ ಇದೆ ಅಂತ ಕೂಡ ಒಂದೊಂದು ಕಮೆಂಟ್ ಹಾಕಿ. ಲೆಟ್ಸ್ ಗೋ. ಈಗೆಲ್ಲ ನೀವು ನೋಡ್ತಿದ್ರಲ್ಲ, ನಮ್ಮೂರು ಎಷ್ಟು ಸುಂದರವಾಗಿದೆ. ಮುಂದೆ ಬೆಟ್ಟ ಇದೆ, ಹಿಂದೆ ಕೆರೆ ಇದೆ, ಮಧ್ಯದಲ್ಲಿ ನಮ್ಮೂರಿರೋದು. ಸೂರ್ಯಾಸ್ತ ಆಗುವಾಗ, ಸೂರ್ಯ ಮುಳುಗೋವಾಗ ನಮ್ಮೂರಲ್ಲಿ ಒಂದು ಸುಂದರವಾದ ವ್ಯೂನ ನೀವು ಕಂಡ್ಕೋಬೋದು. ತುಂಬ ಜನ ಟ್ರಾವೆಲರ್ಸು ನಮ್ಮೂರಲ್ಲಿ ನಿಲ್ಲಿಸ್ಬಿಟ್ಟು ಸೂರ್ಯ ಮುಳುಗೋವಾಗ ಮತ್ತು ಸೂರ್ಯ ಶುಭನೇ ಎಷ್ಟೊಂದು ವೀಡಿಯೋಗಳು ಮಾಡ್ಕೊಂಡು ಇನಾಗ್ರೇಷನ್ಗೋಸ್ಕರ ನಾವು ಮಾಡ್ಕೊಂಡಿರುವಂಥ ಸಿದ್ಧತೆಗಳು ನೋಡಿ. ನಮ್ಮೂರವರು ಎಲ್ಲ ಎಷ್ಟು ಹೂಗಳು ತಂದುಬಿಟ್ಟಿದ್ದಾರೆ ನೋಡಿ, ಇಲ್ಲೆಲ್ಲ ತಂದುಬಿಟ್ಟಿದ್ದಾರೆ. ದೇವರು ಇದರೊಳಗಡೆ ದೇವ್ರ ಹತ್ರ ಇದರ ವಿಗ್ರಹ ಇದರೊಳಗಡೆ ಇದೆ, ಚೌಡೇಶ್ವರಿ ತಾಯಿ ವಿಗ್ರಹ. ಮತ್ತು ಇಲ್ಲಿ ಮೆರವಣಿಗೆ ದೇವರಾದರೆ ಇಲ್ಲಿದ್ದಾರೆ, ಇಲ್ಲಿದ್ದಾರೆ ಮೆರವಣಿಗೆ ದೇವ್ರನ್ನ. ಇದನ್ನೆಲ್ಲ ಕೆತ್ತನೆ ಮಾಡಿರೋದು, ಇದನ್ನೆಲ್ಲ ಕಟ್ಟಿರೋರು ತಮಿಳ್ನಾಡವ್ರು ಆಗಿರ್ತಾರೆ. ಅಲ್ಲಿಂದ ಬಂದು ಇದನ್ನಾದರೆ ಈ ದೇವಸ್ಥಾನನ ಕಟ್ಟಿರ್ತಾರೆ. ಇವೆಲ್ಲ ನೋಡ್ತಿರ್ಬೋದು ಯಾವ್ಯಾವ ಡಿಸೈನ್ಗಳಿಂದ ಕಟ್ಟಿದ್ದಾರೆ. ಇನ್ನು ಕಟ್ಟಿಗೆಗಳೆಲ್ಲ ಹಾಕಿದ್ದೀವಿ, ಇದನ್ನು ತೆಗೆದಾಕ್ತೀವಿ ನಾಳೆ. ಶಾಡೋ ನಾಳೆ ಚೌಡೇಶ್ವರಿ ತಾಯಿಯ ಪ್ರತಿಷ್ಠಾಪನೆ ಇರೋದ್ರಿಂದ ಇವತ್ತು ಹೂಗಳು ನೋಡಿ, ಎಷ್ಟೊಂದು ಹೂಗಳನ್ನ ತಂದ್ಬಿಟ್ಟು ಅದನ್ನ ಹಾರಗಳಾಗಿ ಕಟ್ತಾ ಇದ್ದಾರೆ. ನಮ್ಮೂರಿನವರೆಲ್ಲ ಈ ತರ ಒಗ್ಗಟ್ಟಿರ್ಬೇಕು. ಸುಮಂತ್ ಅಂತ ಮರ ಹತ್ತೋದು ಮರ್ತೋಗಿನಿ ಅಂದ್ಬಿಟ್ಟು ಅದಕ್ಕೋಸ್ಕರ ಒಂದು JCB ಆದರೆ ರೋಡಲ್ಲಿ ಹೋಗ್ತಾ ಇತ್ತು, ಅದನ್ನು ನಿಲ್ಲಿಸ್ಬಿಟ್ಟು ಅರ್ಧ ಮರಕ್ಕೆ JCBನಲ್ಲಿ ಮೇಲಕ್ಕೆ ಹತ್ಸ್ಬಿಟ್ಟು ಇನ್ನರ್ಧ ಅವನು ಹತ್ತವನೆ. ನಾನು ಕೂಡ 2 ಮರಗಳನ್ನ ಹತ್ತದೆ. ಇದು ನನ್ನ ಕೈನ ಪರಿಸ್ಥಿತಿ, ಮರಗಳು ಹತ್ತಿ ಇಳಿದ ಮೇಲೆ. ಈ ಚೌಡೇಶ್ವರಿ ತಾಯಿಗೆ ಮೆರವಣಿಗೆ ದೇವರು ಇಲ್ಲಿರೋದು. ಈ ಚೌಡೇಶ್ವರಿ ತಾಯಿಗೆ ಪೇಂಟಿಂಗ್ ಆದರೆ ಮಾಡ್ತಾ ಇದ್ದಾನೆ ಇವರೇ ನೋಡಿ, ನಮ್ಮೂರವರೇ ಅವರು. ಆದರೂ ಕೂಡ ಅವರು ಒಂದು ಡಿಫ್ರೆಂಟ್ ಆಗಿ ಆರ್ಟಿಸ್ಟು. ಈ ತಾತನ ನೋಡಿ, ಈ ವಯಸ್ಸಲ್ಲಿ ಎಲ್ಲರೂ ಸುಮ್ಮನೆ ನೋಡಿಕೊಂಡು ರೆಸ್ಟ್ ತಗೊಂಡು ಸುಮ್ಮನೆ ನೋಡ್ತಾ ಇರ್ತಾರೆ ಮುದುಕರೆಲ್ಲ. ಆದರೆ ಇವ್ರಿಗಿರೋ ದೇವ್ರ ಮೇಲೆ ಭಕ್ತಿಗೆ ಈ ವಯಸ್ಸಲ್ಲಿ ಕೂಡ ಗರಿಗಳನ್ನ ಕಟ್ತಾ ಇದ್ದಾರೆ, ತೆಂಗಿನ ಮರದ ಗರಿಗಳನ್ನ. ಚೌಡೇಶ್ವರಿ ದೇವಿ ದೇವಸ್ಥಾನಕ್ಕೆ ತುಂಬ ಉಪಯೋಗ ಮಾಡ್ತಾ ಇದ್ದಾರೆ. ಇವರು ಗಣಪತಿ ಇಟ್ಟರು ಕೂಡ ಇದೇ ಥರ ಕೆಲಸನ ಮಾಡ್ತಾರೆ. ಇವ್ರಿಗೆ ತುಂಬ ಧನ್ಯವಾದಗಳು. ನೋಡಿ, ಇದು ಮಾವಿನಕಾಯಿನ ಎಲೆ ಕೂಡ ಕಟ್ತಾ ಇರೋದು. ಇವಾಗ ದೀಪಗಳು ಎತ್ಕೊಂಡು ನಮ್ಮೂರಿಂದ ಆದರೆ ಬಂದರು, ಇಲ್ಲಿಂದ ಶುರು ಮಾಡ್ತೀವಿ. ಇಲ್ಲಿ ಇವಾಗ ಬಾವಿ ಹತ್ರಕ್ಕೆ ಹೋಗೋದು ಶಾಸ್ತ್ರನಂತೆ, ವಿಗ್ರಹನ ಎತ್ಕೊಂಡು. ಅದಕ್ಕೋಸ್ಕರ ಎಲ್ಲರೂ ನಾವು ಆದರೆ ಇಲ್ಲಿ ಹತ್ರ ಬಂದಿದ್ದೀವಿ. ಇಲ್ಲಿ ಇವಾಗ ಪೂಜೆನ ಮಾಡಿಕೊಂಡು ಮತ್ತೆ ದೇವಸ್ಥಾನ ಹತ್ರಕ್ಕೆ ಹೋಗೋದು. ದೇವಸ್ಥಾನ ಹತ್ರಕ್ಕೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಒಂದು ಪೂಜೆನ ಇವಾಗಾದರೆ ಮಾಡ್ತಾರೆ. ವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ಷಂ ಅನೇಕದಂತಭಕ್ತಾನಾಂ ಏಕದಂತೋಪಾಶ್ವಹೇ ಶ್ರೀಕರಂಚ ಪೈತ್ರಂಚ ಶೋಕದಾಪನಿರ್ವಣಂ ಭಸ್ಮಂ ತ್ರೈಲೋಕ್ಯಪಾವನಂ ಪವಿತ್ರಜನನಿ ಪಾಪೋಷ್ಟ ವಿಧ್ವಂಸನಾಶಿನಿ ಸರ್ವ ಸಂಪತ್ಕರಿ ತೇಜೋ ರಾಶಿ ವಿಶಾಲ ಮೋಕ್ಷ ಶ್ರೀಕರಿ ಕಂಠೇ ಶೈವ ಋಷಭಧ್ವಜಂ ಬಾಹೂನಾಂ ಶಕ್ತಿ ದೇವಶ್ಚ ಮಧ್ಯೆ ಕಾಮ ಧೂಪ ದೀಪಾನಂತರ ಆಚಮನ್ಯಂ ಸಮರ್ಪಯಾಮಿ ಆಚಮನ್ಯಾಂತರ ಆಚಮನ್ಯಾಂತರ ಪರಿಮಳ ಪತ್ರ ಪುಷ್ಪಾಣಿ ಸಮರ್ಪಯಾಮಿ ಸಮಸ್ತ ರಾಜೋಪಚಾರ ದೇವೋಪಚಾರ ಶಕ್ತೋಪಚಾರ ಭಕ್ತೋಪಚಾರ ಪೂಜಾಂ ಸಮರ್ಪಯಾಮಿ. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಜಯ ಜಯ ನಮಃ. ಚಂದನೇನ ವಿಲೇಪಿತೆ
बिल्लपत्रार्चितमहं दुर्गेशेनागच्छत्यर्मः वासनार् वासुदेवस्य वासुदेवकर्मभूतानि वासुदेवनि वासुदेव नमोस्तुते नमोस्तस्मै मध्ये दीर्घदण्ड नमस्कारं समर्पयामि वाद्य ಮಾಡ್ರಪ್ಪ भवानी देवताभ्यो नमः कर्पूरमङ्गलनीराञ्जनं दर्शयामि गङ्गे चैमने चैव गोदावरी सरस्वती नर्मदे सिन्धु कावेरी जलस्मिन् सन्निधिं कुरु तुङ्गभद्रा च गौतमी जय नमो पार्वती पते महादेव शंभो शंकर ಈಗಾದರೆ ಒಂದು ಕಡೆಯಿಂದ ಪ್ರತಿಯೊಬ್ಬರದು ಫೋಟೋಸ್ ಮತ್ತು ವೀಡಿಯೋಸ್ ಆದರೆ ತಗೊತಾ ಇದ್ವಿ. ಯಾಕಂದರೆ ನಮ್ಮೂರಿಂದ ಈಗ ಚೌಡೇಶ್ವರಿ ತಾಯಿ ಹತ್ರಗೆ ದೇವಸ್ಥಾನಕ್ಕೆ ಎಷ್ಟು ದೀಪಗಳು ಬಂದಿದ್ದಾವೆ ಅಂತ ನೀವೆಲ್ಲ ನೋಡ್ತಿರ್ಬೋದು, ಗಮನಿಸಿರ್ಬೋದು. ತುಂಬ ಅದ್ಭುತಗಳು. ಯಾವ್ಯಾವುದೋ ಊರಿಂದ ಬಂದು ನಮ್ಮೂರಲ್ಲಿ ಇವತ್ತು ದೀಪಗಳಾದರೆ ಮಾಡಿದ್ದಾರೆ. ಅವ್ರ ಮನೆಗೆಲ್ಲ ನೆಂಟರೆಲ್ಲ ಬಂದುಬಿಟ್ಟು ಪ್ರತಿಯೊಬ್ಬರ ಮನೆಗೂ ನಾನು ಮಾತಾಡೋದಕ್ಕಿಂತ ನೀವೇ ಈ ಒರಿಜಿನಲ್ ಸೌಂಡ್ನ ಕೇಳಿ. ಸುಮ್ಮನೆ ನಾನು ಮಾತಾಡೋದು ನೀವೆಲ್ಲ ಕೇಳಿರ್ತೀರಲ್ವ, ಒರಿಜಿನಲ್ ಸೌಂಡ್ ಕೇಳಿ, ಅದೇ ಸಖತ್ತಾಗಿದೆ. ಇನ್ನೂ ನೀವು ಯಾರನ್ನ ಚೌಡೇಶ್ವರಿ ದೇವಿಯ ಪ್ರತಿಷ್ಠಾಪನೆ ನೋಡಿಲ್ಲ, ಬರೋಕ್ಕಾಗಿಲ್ಲ ಅಂದರೆ ನೀವು ಜಸ್ಟ್ ಈ ವಿಡಿಯೋ ನೋಡಿ, ನಿಮಗೆ ಫೀಲ್ ಆಗುತ್ತೆ. ನಾನು ಬಂದಿದ್ದೀನಿ ಗುರು, ನಾನು ಕೂಡ ಎಂಜಾಯ್ ಮಾಡಿದ್ದೀನಿ, ನಾನು ಕೂಡ ಇಲ್ಲೇ ಇದ್ದೀನೇನೋ ಅನಿಸುತ್ತೆ. ಆ ಥರ ಫೀಲ್ ಬರುತ್ತೆ. ಯಾರಾದರೂ ಬರದೇ ಇದ್ರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ತಿಳಿಸ್ಲಿ ಈ ಥರ ಆದರೆ ನಮ್ಮೂರಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ.
ನೀವು ಇವಾಗ ನೋಡ್ತಿರೋ ಚೌಡೇಶ್ವರಿ ದೇವಿಯ ದೇವಸ್ಥಾನ ಇವತ್ತಿನಗಿಂತ ಎಷ್ಟೋ ವರ್ಷಗಳಿಂದ ನಮ್ಮೂರಿನವರು ಪಟ್ಟಿರುವಂಥ ಶ್ರಮಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದ್ದೇನೆ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ವರ್ಷಗಳಿಂದ ದೇಣಿಗೆಯನ್ನ ಊರಿಗೂ ಹೋಗಿ ಕಲೆಕ್ಟ್ ಮಾಡಿ ಅವ್ರ ಸ್ವಂತ ಕೆಲಸಗಳನ್ನ ಬಿಟ್ಟು ಕಲೆಕ್ಟ್ ಮಾಡಿರ್ತಾರೆ. ಮತ್ತೆ ಈ ಊರಿನವರು ತುಂಬ ಜನ ಸಪೋರ್ಟ್ ಮಾಡಿರ್ತಾರೆ. ಇನ್ನು ಚಿಕ್ಕ ಹುಡುಗರು ಹೇಳೋದೇ ಬೇಡ ಎಷ್ಟು ಒಂದು ಸಪೋರ್ಟ್ ಮಾಡಿದ್ದಾರೆ ಅಂತ. ಅವರೆಲ್ಲ ಸ್ಕೂಲ್ಗಳನ್ನ ಮುಗಿಸ್ಕೊಂಡು ಇಲ್ಲಿ ಬಂದು ಏನೇ ಕೆಲಸಗಳಿದ್ರು ಮಾಡಿಕೊಟ್ಟಿದ್ದಾರೆ. ಅದ್ರ ಶ್ರಮ ಕಾಣಿಸ್ತಿದೆ ನನಗಾದ್ರೆ ಇವತ್ತು ನೀವೆಲ್ಲ ನೋಡ್ತಿದ್ದೀರಾ. ಅದ್ರ ಶ್ರಮನೇ ಇವತ್ತು ಪ್ರತಿಫಲ ನಿಮ್ಮ ಮುಂದೆ ಇದೆ ನೋಡಿ. ಇದಾದರೆ ಹೋಮ ಮಾಡೋಕ್ಕೆ ಇವತ್ತು ರಾತ್ರಿ ಶುರು ಮಾಡ್ತಾರೆ ಹೋಮ ಮಾಡೋದಿಲ್ಲಿಂದ. ನಾನು ಕೂಡ ಊಹಿಸಿರ್ಲಿಲ್ಲ ಇಷ್ಟೊಂದು ಜನ ಸೇರ್ತಾರೆ ಇವತ್ತು ಅಂತ. ಯಾಕಂದರೆ ಪ್ರತಿಯೊಂದು ಮನೆಗೂ 5ರಿಂದ 10 ಜನಗಳ ಒಳಗಡೆ ಬಂದಿದ್ದಾರೆ. ಯಾಕಂದರೆ ಇದೇ ನಮ್ಮೂರಿನಲ್ಲಿ దొడ్ಡ ಹಬ್ಬ ಥರ ಆಗೋಗಿದೆ ಇವತ್ತಾದರೆ. సాయంత్రం వస్తుంది యాక్సిడెంట్ అయిందా నాకు ಇವತ್ತಿನ ಭಕ್ತಾದಿಗಳು ನೋಡಿ ಯಾವ ಥರ ತುಂಬ ಹೋಗಿದ್ದಾರೆ ಅಂತ. ಎಲ್ಲ ಸೀಟ್ಗಳಲ್ಲಿ ಕುತ್ಕೊಬಿಟ್ಟಿದ್ದಾರೆ. ಅಷ್ಟೊಂದು ಜನಗಳಾದರೆ ಇವತ್ತು ಸೇರಿದ್ದಾರೆ. ಇದಾದರೆ ಲೈಟಿಂಗ್ಸ್ ರೋಡ್ ಉದ್ದಕ್ಕೂ ಹಾಕಿದ್ದಾರೆ. ಇದು ನಮ್ಮ ದಂಡಗಾನಹಳ್ಳಿಯ ನಾಗರಾಜಣ್ಣ ಅವ್ರು ಹಾಕಿರೋದು. ಎಷ್ಟು ಸಖತ್ತಾಗಿ ಹಾಕಿದ್ದಾರೆ ನೋಡಿ ಲೈಟಿಂಗ್ಸ್ ಕೂಡ. ಈಗ ಹಾಲಿನ ಅಭಿಷೇಕ ಮಾಡ್ತಿದ್ದಾರೆ ಚೌಡೇಶ್ವರಿ ದೇವಿಗೆ. ಈ ದೇವಿನೇ ಗರ್ಭಗುಡಿಯಲ್ಲಿ ಇಡೋ ಚೌಡೇಶ್ವರಿ ತಾಯಿ ಇಲ್ಲೇ ಇದ್ದಾರೆ ನೋಡಿ. ಒಂದ್ ಕಡೆಯಿಂದ ಬಂದ್ರು ಹಾಲಿನ ಅಭಿಷೇಕ ಮಾಡಕ್ಕೆ. ನಾವಾದ್ರೆ ಫೋಟೋಸ್ ವಿಡಿಯೋಸ್ ಎಲ್ಲ ತಕೊಂಡು ಈಗ ಹೋಮಕ್ಕೆಲ್ಲ ಕುತ್ಕೊಂಡು ರೆಡಿ ಆಗಿದ್ದಾರೆ. 5 ಫ್ಯಾಮಿಲೀಸು 6 ಫ್ಯಾಮಿಲೀಸು ಕೂತಿದ್ದಾರೆ. 5 ಕಪಲ್ 5 ಜೋಡಿನೋ 6 ಜೋಡಿನೋ ಕೂತಿದ್ದಾರೆ ಇಲ್ಲಿ. ಇದು ಮೈಕ್ ಸೆಟ್ ನಾಗಣ್ಣ ಅವ್ರದ್ದು. ನಾನಾದರೆ ಇವಾಗ ರಾಮನವಮಿನ ಆಚರಣೆ ಮಾಡ್ತಾ ಇದ್ದೀನಿ. ಅಲ್ಲಿ ಚೌಡೇಶ್ವರಿ ದೇವಿ ಹತ್ರ ಎಲ್ಲ ಕೆಲಸಗಳು ಮುಗಿದಾಗಿದ್ವು. ಇನ್ನೇನು ಬಡಿಸೋದು ಅಷ್ಟೇ ಕೆಲಸ ಇತ್ತು ನಮಗೆ. ಅದನ್ನು ಇನ್ನೊಬ್ರು ಮಾಡ್ಕೊತಾರೆ ಅಂದ್ಬಿಟ್ಟು ನಾನಾದರೆ ರಾಮನವಮಿನ ಈ ವರ್ಷ ಮಾಡಿರಲಿಲ್ಲ. 2 ದಿನ ಇವಾಗೇ ಲೇಟ್ ಆಗಿತ್ತು. ಅದಕ್ಕೋಸ್ಕರ ನಾನಾದರೆ ರಾಮನವಮಿನ ಮಾಡೋಕ್ಕೆ ಪಾನಕ, ಹೆಸರುಬೇಳೆ, ಮಜ್ಜಿಗೆ ಎಲ್ಲ ಕೊಟ್ಬಿಟ್ಟು ಮತ್ತೆ ನಾನು ಇವಾಗ ದೇವಸ್ಥಾನ ಹತ್ರ ಹೋಗಿ ದೇವ್ರನ್ನ ನೋಡಿಕೊಂಡು ನಮಸ್ಕಾರ ಹಾಕ್ಕೊಂಡು ಆರತಿ ತಗೊಂಡು
ಇನ್ನೇನು ಹೊರಡಬೇಕು. ಎಲ್ಲ ಮುಗ್ದಿದ್ದಾಯ್ತು ಫಂಕ್ಷನ್ ಎಲ್ಲ ಅಂದ್ಬಿಟ್ಟು ನಾನಾದರೆ ರೆಡಿ ಆದೆ.